ಪುಣ್ಯ, ಒಂದು ಅರ್ಥದಲ್ಲಿ ಅವಳೇನಾದ್ರೂ ಈ ಕೇಸ್ ನಡೆಸ್ತಲೇ ಇದ್ರೆ ನಾವು ಚಿಂತೆ ಮಾಡಬೇಕಾಗಿತ್ತು. ಅವಳ ಬಗ್ಗೆ ಯಾವ ವಿಚಾರನೂ ಗೊತ್ತಾಗದೆ, ಅವಳು ಚೆನ್ನಾಗಿದ್ದಾಳೋ ಇಲ್ವೋ ಅನ್ನೋದು ಗೊತ್ತಾಗದೆ ಚಿಂತೆ ಮಾಡಬೇಕಾಗ್ತಿತ್ತು. ನಿನಗೆ ಹೇಳ್ತಿರೋದು ಭಾರ್ಗವಿ, ಆ ಫೋಟೋ ನೇತಾಕಿದ್ದು ನೀನೇ ಅಲ್ವಾ? ನೀನೇ ಅದನ್ನ ತೆಗಿ. ಈಗ್ಲಾದ್ರೂ ಇವಳು ಬೆಲೆ ಏನು, ಇವಳು ಸ್ಥಾನ ಏನು ಅಂತ ಗೊತ್ತಾಯ್ತಾ ರೀತು? ಹೌದು ದೊಡ್ಡಪ್ಪ, ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಯ್ತು, ನಂಬಿಕೆನೂ ಬಂತು. ಅವ್ರ ಮುಂದೆನೆ ಬಾಲ ಬಿಚ್ಚಿದ್ರೆ ನಮ್ ಸರ್ ಸುಮ್ನೆ ಇರ್ತಾರ? ಲಾಯರ್ ಆಗಿ ಜನ ಸೇವೆ ಮಾಡ್ತೀನಿ, ಜನರನ್ನ ಕಾಯ್ತೀನಿ ಅಂತಿದ್ದವ್ರಿಗೆ ದನ ಕಾಯೋ ಯೋಗ್ಯತೆನೂ ಇಲ್ಲ ಅಂತ ನಮ್ ಸರ್ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ರು. ದೊಡ್ಡಪ್ಪ, ನಾನು ವಿಕ್ಕಿ ಒಂದಾಗೋದಕ್ಕೆ ನೀನ್ ನಮ್ ಜೊತೆಲಿದ್ದೀರ ಅನ್ನೋದೇ ನಂಗೆ ದೊಡ್ಡ ಧೈರ್ಯ ದೊಡ್ಡಪ್ಪ. ನೋಡು ಭಾರ್ಗವಿ, ನಿನ್ನ ಡಿಸಿಷನ್ನು ಕರೆಕ್ಟ್ ಆಗೇ ಇದೆ. ನೀನು ಅರ್ಜುನ್ಗೆ ಹೆಂಡತಿ ಆಗಿರಬಹುದು, ಆದ್ರೆ ಈ ಮನೆಗೆ ನನಗೆ ಒಬ್ಳು ಕೆಲಸದವಳು ಮಾತ್ರ. ನಿನ್ನ ನನ್ನ ಮನೆಗೆ ಸೇರಿಸ್ಕೊಂಡಿರೋದೇ ಹೆಚ್ಚು. ನನ್ನ ಸೊಸೆಯಾಗಿ ಮೆರೆಯೋ ಕನಸು ಕಾಣಬೇಡ. ಹೊರಡೋ. ಸರ್, ಅಂತೂ ನಿಮ್ ಬಗ್ಗೆ ಭಾರ್ಗವಿಗೆ ಅರ್ಥ ಮಾಡಿಸಿದ್ರಲ್ಲ. ಅವಳು ಬಾಯಿಗೆ ಬೀಗ ಹಾಕೊಂಡಿರೋದನ್ನ ನೋಡಿ ಒಂಥರ ಖುಷಿ ಆಗ್ತಾ ಇದೆ ಸರ್. ಸರ್, ಇಲ್ಲಿ ನೋಡಿ, ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ ಅರ್ಜೆಂಟು ಶ್ಯಾಮ್? ಅವಳು ಆಚೆ ಹೋಗೋವರೆಗೂ ಸುಮ್ಮನಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಸರ್, ಅವಳೆ ಕೆಲಸ ಬಿಟ್ಟಿದ್ದೀನಿ ಅನ್ಲಲ್ಲ ಸರ್. ರೀ, ಬೆಂಕಿ ಆರಿದೆ ಅಂದ ಮಾತ್ರಕ್ಕೆ ಕೆಂಡಾನ ತಂದು ಜೇಬಲ್ ಇಟ್ಕೊಳಕ್ಕಾಗಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಪೇಷನ್ಸ್ ಇಂದ ಮಾಡಬೇಕು. ಎಲ್ಲ ನಾನೇ ಹೇಳ್ಕೊಳಕ್ಕಾಗಲ್ಲ. ಸಾರಿ ಸರ್. ಸರಿ ಸರಿ, ಮಾತಾಡೋದಿದೆ, ಹೊರಗಡೆ ಹೋಗಿ ಮಾತಾಡೋಣ, ನಡಿ. ಯಾಕ್ರಿ ಸುಮ್ನಿದ್ದೀರಾ? ಮಾತಾಡಿ. ನಿಮ್ ಕಣ್ ರೆಪ್ಪೆ ತರ ಜೋಪಾನ ಮಾಡ್ತಾ ಇದ್ರಲ್ಲ,
ನಿಮ್ ಪುಟ್ಟಿನ ಅವಳನ್ನ ಒಂದ್ಸಲನಾದ್ರೂ ನೋಡ್ಬೇಕು ಮಾತಾಡ ನಿಮ್ಗೆ ಅನ್ನಿಸ್ತೇನ್ರಿ? ಯಾಕ್ರಿ ನಿಮ್ ಮನಸ್ಸಿಷ್ಟು ಕಲ್ಲಾಗೋಯ್ತು? ಸಾಕು ನಿಲ್ಸು ಪೂರ್ಣೆ. ನನಗೆ ಅವಳು ಬರೀ ಮಗಳು, ಅದು ನನಗೆ ಮಗಳು, ತಾಯಿ, ಸರ್ವಸ್ವ. ನನ್ನ ಸರ್ವಸ್ವ ಅವಳು. ಅವಳನ್ನ ಈ ಬಗಲಲ್ಲಿ ಎತ್ಕೊಂಡಲ್ಲ, ಅವಾಗ್ಲಿಂದ ಅವಳಿಗೆ ಕೋಟ್ ಹಾಕೊಂಡು ಕೋಟಿಗೆ ಹೋದ್ಲಲ್ಲ, ಅಲ್ಲಿವರೆಗೂ ಪ್ರತಿಯೊಂದು ವಿಚಾರನು ಕಣ್ಣಿಗೆ ಕಟ್ಟಂಗೆ ನನ್ನ ಮನಸ್ಸಲ್ಲಿದೆ, ಗೊತ್ತಾ ನಿನ್ಗೆ? ಹಾಗಂತ ಅವಳ ನಿರ್ಧಾರನ ಅವಳು ತಗೊಳ್ಳೋದಕ್ಕೆ ಬೇಡ ಅಂತ ಹೇಳ್ಬೇಕಾಗತ್ತ ನಾವು? ಅವಳದು ಅಂತ ಒಂದು ಬದುಕಿದೆ, ಅವಳಿಗೆ ಮದುವೆ ಆಗಿದೆ, ಪುಟ್ಟ ಸಂಸಾರ ಇದೆ, ಅವಳದೇ ಆದ ಜವಾಬ್ದಾರಿಗಳಿದ್ದಾವೆ. ಗಂಡ ಇಬ್ರು ನೋಡ್ಕೊಳ್ತಾರೆ. ಪುಣ್ಯ, ಒಂದು ಅರ್ಥದಲ್ಲಿ ಅವಳೇನಾದ್ರೂ ಈ ಕೇಸ್ ನಡೆಸ್ತಲೇ ಇದ್ರೆ ನಾವು ಚಿಂತೆ ಮಾಡ್ಬೇಕಾಗಿತ್ತು. ಅವಳ ಬಗ್ಗೆ ಯಾವ ವಿಚಾರನೂ ಗೊತ್ತಾಗದೆ, ಅವಳು ಚೆನ್ನಾಗಿದ್ದಾಳೋ ಇಲ್ವೋ ಅನ್ನೋದು ಗೊತ್ತಾಗದೆ ಚಿಂತೆ ಮಾಡ್ಬೇಕಾಗ್ತಿತ್ತು. ಆದ್ರೀಗ ಅವಳ ಗಂಡ, ಅವ್ರ ಮನೆಯವರು ಎಲ್ಲರೂ ಅವಳ ಕೆಲ್ಸಕ್ಕೆ ಸಹಕಾರ ಕೊಡ್ತಾರೆ. ಇನ್ನೇನ್ ಬೇಕು ಹೇಳು? ಅವಳ ಮೇಲೆ ಇಷ್ಟು ಪ್ರೀತಿ ಇದ್ರು ಯಾಕೆ ಒಂದು ಮಾತಾಡಿಸ್ತಿಲ್ಲ ಅವಳನ್ನ? ಅವಳಪ್ಪನಾಗಿ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸ್ತಾ ಇದ್ದೀನಿ. ಎಷ್ಟು ವರ್ಷ ನನ್ನ ಮಗಳು ಭಾರ್ಗವಿ ನಮ್ಮನ್ನು ನೋಡ್ಕೊಂಡಿದ್ದಾಳೆ, ಅವಳಿಂದ ಸಾಕು. ಈಗ ಅವಳು ಕೆಲಸ ಮಾಡಿ ಅವಳ ಗಂಡನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾಳಲ್ಲ, ಸಾಕು. ನಮ್ಮ ಜವಾಬ್ದಾರಿನ ನಾವು ನಿರ್ವಹಿಸ್ತೀನಿ. ಒಬ್ಬ ತಂದೆಯಾಗಿ ನಾನು ಮಾಡ್ತೀನಿ. ಅವಳು ಎಲ್ಲಿದ್ದಾಳೋ ಅಲ್ಲೇ ಸುಖವಾಗಿರ್ಲಿ. ಯಾರ್ದು ಪ್ರೈವೇಟ್ ನಂಬರ್ ಅಂತ ಬರ್ತಿದೆ? ಹಲೋ, ಯಾರು? ನಾನು ಅಂದ್ರೆ ಅದ್ ನಿನಗೆ ಬೇಡ್ದಿರೋ ವಿಷಯ. ಮೊದಲು ನಿನ್ ಬಗ್ಗೆ ಮಾತಾಡೋಣ. ಆದ್ರೂ ಬೃಂದ, ನೀನ್ ಇಷ್ಟು ಪೆದ್ದು ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಯಾರಿ ನೀವು? ನನ್ನೇ ಪೆದ್ದು ಅಂತೀರಾ? ಎಷ್ಟ್ ಕೊಬ್ಬಿರ್ಬೇಡ ನಿಮ್ಗೆ. ಪೆದ್ದುನ ಪೆದ್ದು ಅಂದೆ ಮುದ್ದು ಅನ್ನೋಕ್ಕಾಗತ್ತಾ? ನಿನಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇರೋದ್ರಿಂದಾನೆ ನಿನ್ನನ್ನ ಬುದ್ದು ಅಂದಿದ್ದು. ಅಲ್ಲ ಬೃಂದ, ಸಂಧ್ಯಾ ಸತ್ರೆ ಕೇಸೇ ಮುಗೀತು ಅಂದ್ಕೊಂಡಿರೋ ನಿನ್ನನ್ನ ಪೆದ್ದು ಅಂದೆ ಇನ್ನೇನ್ ಹೇಳೋಣ? ಏನು ಸಂಧ್ಯಾನಾ? ಸಂಧ್ಯಾ ನಿನ್ಗೆ ಹೇಗೆ ಗೊತ್ತು? ನೀನು? ನಾನು ಗಾಳಿ ತರ ನಿಮ್ ಸುತ್ತ ನನ್ನ ಅಸ್ತಿತ್ವ ಇರುತ್ತೆ, ಆದ್ರೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೆ. ನಾನ್ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಬಿಟ್ಬಿಡಿ. ಸಂಧ್ಯಾ ಬಗ್ಗೆ ಮಾತಾಡೋಣ. ಸಂಧ್ಯನ್ ಕೊಂದು ಮುಚ್ಚಾಕ್ಬಿಟ್ರಲ್ಲ, ಅವಳ ಕೇಸನ್ನು ಮುಚ್ಚಾಕ್ಬೋದು ಅನ್ಕೋತೀರಿ. ಸುಮ್ನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ಯಾರ್ ನೀನು? ಮತ್ತದೇ ಪ್ರಶ್ನೆ. ಈಗ ಮುಖ್ಯ ಇರೋದು ನಿಮ್ಮಲ್ಲಿ ಸಂಧ್ಯನ್ ಕೊಂದಿ ಭಾರ್ಗವಿ ಆದಷ್ಟು ಬೇಗ ನಿಜಾನ ಕಂಡುಹಿಡಿತಾಳೆ. ಕಂಡುಹಿಡಿಯೋಗೆ ನಾನ್ ಮಾಡ್ತೀನಿ. ಅವಳು ಲಾ ಪ್ರಾಕ್ಟೀಸ್ ಮಾಡಬಾರ್ದು, ಹಾಗಳನ್ನ ತಡೆದಿದ್ದೀವಿ. ಒಂದ್ ವೇಳೆ ಭಾರ್ಗವಿ ಅಪೀಲ್ಗೆ ಹೋದ್ರೆ ಏನಾಗುತ್ತೆ ಯೋಚನೆ ಮಾಡು ಬೃಂದ. ಅವಳನ್ನ ನೀವು ಎಲ್ಲರೂ ತಡಿಬಹುದು, ಆದ್ರೆ ಒಂದ್ಸಲ ಅವಳ ಏನಾಗುತ್ತೆ ಅಂತ ಯೋಚನೆನೂ ಮಾಡೋಕ್ಕಾಗಲ್ಲ. ಉಕ್ಕೋ ನೀರ್ಗೆ ಅಣೆ ಕಟ್ ಹಾಕಿದ ಮಾತ್ರಕ್ಕೆ ನೀರ್ ಬತ್ ಹೋಗಿದೆ ಅಂತ ಅನ್ಕೋಬೇಡಿ. ಈ ಸಲ ನೀರ್ ಹರಿಯುವಾಗ ನಿಮ್ಮೆಲ್ರನ್ನು ಕೊಚ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ನನ್ನ ಮಾವ ನೋಡ್ಕೋತಾರೆ. ಮಾವ? ಅದು ನಿನ್ನ ಭ್ರಮೆ. ನೀನು ನಿಮ್ಮ ಮಾವ ಅವರಪ್ಪ ಯಾರೇ ಬಂದ್ರು ತಿಪ್ಪರ್ಲಾಗ ಹಾಕಿದ್ರು ಈ ಸಲಿ ಭಾರ್ಗವಿನೇ ಗೆಲ್ಲೋದು. ಏಯ್, ಯಾರಿವಳು? ಎಲ್ಲ ಮುಗೀತು. ಈ ಭಾರ್ಗವಿನೂ ಬಂದು ಅನ್ನೋಷ್ಟ್ರಲ್ಲಿ ಇವಳು ಯಾರೋ ಚಿಗುರ್ಕೊಂಡಿದ್ದಾಳಲ್ಲಪ್ಪ. ನಮ್ ಬಗ್ಗೆ, ಸಂಧ್ಯನ್ ಬಗ್ಗೆ ಇಷ್ಟೆಲ್ಲ ಕರೆಕ್ಟಾಗಿ ಹೇಳ್ತಿದ್ದಾಳೆ. ನಮ್ ಬಗ್ಗೆನೂ ಗೊತ್ತಿದೆ ಅಂದ್ರೆ ಯಾರೋ ನಮ್ಮ ಹತ್ರದವ್ರೇನೆ ಅನ್ಸ್ತಾ ಇದೆ.
ಭಾರ್ಗವಿ ಕಾಲ್ ಮಾಡಿದಾಳೆ ಅನ್ಕೊಂಡ್ರೆ ಇಲ್ಲ, ಅವಳು ಇಲ್ಲೇ ಕಣ್ಮುಂದೆನೆ ಓಡಾಡ್ತಿದ್ದಾಳೆ. ಯಾರಿರ್ಬೋದಪ್ಪ? ಅಥವಾ ಈ ಭಾರ್ಗವಿನೇ ಯಾರಿಗಾದ್ರೂ ಹೇಳಿ ಮಾಡ್ಸಿರ್ಬೋದಾ? ಈ ಕಣ್ಣ ಮುಚ್ಚಾಲೆ ಆಡ್ತಿರೋದು ಯಾರು ಅನ್ನೋದು ಆದಷ್ಟು ಬೇಗ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಏನ್ ಆದ್ರೂ ಹೋದ್ರು ಕೊನೆಗೆ ತೊಂದರೆ ಆಗೋದು ನನಗೆ ತಾನೆ. ಅದು ಮದ್ವೆ ಆದ್ಮೇಲೆ ನಿಮ್ಮನ್ನ ಹೀಗೆ ಹೊರಗಡೆ ಕರ್ಕೊಂಬರ್ಬೇಕು, ಎಲ್ಲ ಕಡೆ ಆರಾಮಾಗಿ ಸುತ್ತಾಡ್ಬೇಕು ಅಂತ ಏನೇನೋ ಆಸೆ ಇತ್ತು. ಆದ್ರೆ ಏನ್ ಮಾಡೋದು ಹೇಳಿ, ಅಷ್ಟರಲ್ಲೇ ಏನೇನೋ ನಡ್ದೋಯ್ತು. ಇವತ್ತು ಅಷ್ಟೇ ಧೈರ್ಯ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರೆಯುವಾಗ ನೀವು ಬರ್ತೀರಂತ ಅನ್ಕೊಂಡೇ ಇರಲಿಲ್ಲ. ಆದ್ರೆ ನೀವು ಬಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಮನೆ ಒಳಗಡೆನೆ ಇದ್ಕೊಂಡು ಮುಂದೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಏನಂದ್ರಿ? ಅದು ಏನಿಲ್ಲ, ಮನೆ ಒಳಗಡೆನೆ ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿತ್ತು. ಸೊ ಹೊರಗಡೆ ಬಂದಿದ್ದು ಖುಷಿ ಆಯ್ತು. ಓ ಹಾಗಾ? ಹೌದಲ್ವಾ? ಮದ್ವೆಗಿಂತ ಮುಂಚೆ ನಾವು ಡೈಲಿ ಸುತ್ತಾಡ್ತಿದ್ವಲ್ಲ. ನೋಡಿ, ಆದಷ್ಟು ಬೇಗ ಇದೆಲ್ಲ ಸರಿಯಾಗತ್ತೆ. ಆಮೇಲೆ ನಾವು ಮೊದ್ಲಿನ ಹಾಗೆ ಮಾತಾಡ್ಬೋದು, ಸುತ್ತಾಡ್ಬೋದು, ಕೆಲ್ಸಾನು ಮಾಡ್ಬೋದು. ಅರ್ಜುನ್, ಅದು ನಾನು ಕಾಲ್ ಮಾಡ್ಬೇಕಿತ್ತು. ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇದೆ. ನಿಮ್ ಫೋನ್ ಏನಾದ್ರೂ ಯೂಸ್ ಮಾಡ್ಬೋದಾ? ಅಷ್ಟೇ ತಾನೆ, ತಗೊಳ್ಳಿ. ಥ್ಯಾಂಕ್ ಯು.